ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿ ಇರುವಂತಹ ಅಧ್ಯಾಯ 6 ಸಂಖ್ಯಾ ಆಟ. ಈ ಒಂದು ಅಧ್ಯಾಯದಲ್ಲಿ ನಾನು ಇಲ್ಲಿಯವರೆಗೆ ಪೇಜ್ ನಂಬರ್ 147ವರೆಗೆ ಬರ್ತಕ್ಕಂತಹ ಎಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡಿ ನಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ಗೆ ಹೋಗಿ ನೀವು ನೋಡಬಹುದು. ಹಾಗೂ ಯಾರೆಲ್ಲ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಲೈಕ್ ಮಾಡಿರಿ. ವಿಡಿಯೋ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿರಿ. ಸೊ ಮುಂದೆ ನೋಡಿರಿ, ಪೇಜ್ ನಂಬರ್ 148. ಪೇಜ್ ನಂಬರ್ 148ಅಲ್ಲಿ ಗ್ರಿಡ್ಗಳಲ್ಲಿ ಚಿಕ್ಕ ಚೌಕಗಳು ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ಇದೆ. ನೋಡಿರಿ ಅದು ಏನು ಅಂತ. 3x3 ಗ್ರಿಡ್ನಲ್ಲಿ 9 ಚೌಕಗಳಿದ್ದು ಇದು ಬೆಸ ಸಂಖ್ಯೆಯಾಗಿದೆ. ಇಲ್ಲಿ ಗಮನಿಸ್ಬೋದು. 3x3 ಅಂದ್ರೆ 3 ಕಂಬ ಸಾಲು, 3 ಅಡ್ಡ ಸಾಲು. 1 2 3 ಕಂಬ ಸಾಲು, 1 2 3 3 ಅಡ್ಡ ಸಾಲು. ಇದನ್ನು ನೀವು ಗಮನಿಸಿದ್ರಿ ಅಂತಂದ್ರೆ ಒಟ್ಟು 9 ಚೌಕಗಳಿವೆ. ಇದರಲ್ಲಿ ಎಷ್ಟು ಚೌಕಗಳಿದಾವೆ? ಒಟ್ಟು 9 ಚೌಕಗಳಿದಾವೆ. ಸೊ ಇದು ಬೆಸ ಸಂಖ್ಯೆ. ಈ 9 ಅನ್ನೋದು ಏನ್ರಿ? ಇದು ಬೆಸ ಸಂಖ್ಯೆ. ಇದು ಬೆಸ ಸಂಖ್ಯೆ. ಹಾಗೆ ನೀವಿಲ್ಲಿ ನೋಡ್ಬೋದು 3 × 4 ಅಂದ್ರೆ 3 ಅಡ್ಡ ಸಾಲು, 1 2 3 4 4 ಕಂಬ ಸಾಲುಗಳು. ಅಲ್ಲಿ ಎಷ್ಟು ಚೌಕ ಇದ್ದಾವೆ ಅನಿಸ್ರಿ? 1 2 3 4 5 6 7 8 9 10 11 12 12 ಅಂದ್ರೆ ಸಮ ಸಂಖ್ಯೆಯ ಚೌಕಗಳಿವೆ ಅಂತ ನಾವಿಲ್ಲಿ ಹೇಳಬಹುದು. ಒಂದು ಗ್ರಿಡ್ನ ಆಯಾಮವನ್ನು ನೀಡಿದಾಗ ಗುಣಲಬ್ಧವನ್ನು ಲೆಕ್ಕಾಚಾರ ಮಾಡದೆ ಅದರಲ್ಲಿನ ಚಿಕ್ಕ ಚೌಕಗಳ ಸಮ ಬೆಸ ಸ್ಥಿತಿ ಬಗ್ಗೆ ನೀವು ಹೇಳಬಲ್ಲಿರಾ ಅಂತ ಕೇಳಿದ್ದಾರೆ. ಇಲ್ಲಿ ಇದನ್ನು ನೀವು ಲೆಕ್ಕಾಚಾರ ಮಾಡಲಾರ್ದೆ ಈಗ ಯಾವ ರೀತಿ 3 × 3 9, 3 × 4 12 ಅಂತ ಮಾಡಿದ್ವಲ್ಲ, ಆ ರೀತಿ ಲೆಕ್ಕಾಚಾರವನ್ನು ಮಾಡದೆ ನೀವು ಸಮ ಸಂಖ್ಯೆಯ ಒಂದು ಚೌಕಗಳಿದಾವ ಅಥವಾ ಬೆಸ ಸಂಖ್ಯೆಯ ಚೌಕಗಳಿದಾವ ಅಂತಕ್ಕಂಥದ್ದನ್ನು ನೀವು ಕಂಡುಹಿಡಿಬಹುದಾ ಅಂತ ಕೇಳಿದಾರೆ. ಖಂಡಿತ. ಅದಕ್ಕೆ ಈಗ ನೀವು ಯಾವ ರೀತಿ ಹಿಂದಿನ ಒಂದು ವಿಡಿಯೋಸಲ್ಲಿ ನೋಡಿರಬಹುದು, ಸಮ ಪ್ಲಸ್ ಸಮ ರಿಸಲ್ಟ್ ಸಮನೇ ಬರ್ತದೆ, ಬೆಸ ಪ್ಲಸ್ ಬೆಸ ರಿಸಲ್ಟ್ ಸಮನೇ ಬರ್ತಾ ಇದೆ. ಬಟ್ ಬೆಸ ಪ್ಲಸ್ ಸಮ ಮಾಡಿದ್ರಿ ಅಂತಂದ್ರೆ ರಿಸಲ್ಟ್ ಏನು ಬರುತ್ತೆ? ಬೆಸ ಬರುತ್ತೆ. 2 ಸಮ ಇದ್ದರೆ ರಿಸಲ್ಟ್ ಸಮ, 2 ಬೆಸ ಇದ್ದರೆ ರಿಸಲ್ಟ್ ಸಮ, 1 ಬೆಸ 1 ಸಮ ಇದ್ದರೆ ಕೂಡಿಸಿದಾಗ ನಮಗೆ ರಿಸಲ್ಟ್ ಏನು ಬರ್ತದೆ? ಬೆಸ ಬರ್ತದೆ. ಹಾಗೆ ಗುಣಾಕಾರಕ್ಕೂ ಸಹ ಒಂದು ನಿಯಮ ಇದೆ. ಏನಂತಂದ್ರೆ ಸಮ ಸಂಖ್ಯೆಗೆ ಬೆಸ ಸಂಖ್ಯೆಯಿಂದ ಗುಣಿಸಿದಾಗ ರಿಸಲ್ಟ್ ಏನು ಬರ್ತದೆ ಅಂದರೆ ಸಮ ಸಂಖ್ಯೆನೇ ಬರುತ್ತದೆ. ಆಮೇಲೆ ಸಮ ಸಂಖ್ಯೆಯಿಂದ ಒಂದು ಸಮ ಸಂಖ್ಯೆಗೆ ಗುಣಿಸಿದರೆ ನಮಗೆ ರಿಸಲ್ಟ್ ಸಮ ಸಂಖ್ಯೆನೇ ಬರುತ್ತದೆ. ಹಾಗೆ ಯಾವುದೇ ಒಂದು ಸಮ ಸಂಖ್ಯೆ ಮತ್ತು ಸಮ ಸಂಖ್ಯೆ ಬೆಸ ಆಗಿದೆ, ಸಮ ಆಗಿದೆ. ನೆಕ್ಸ್ಟ್ ಬೆಸ ಸಂಖ್ಯೆ ಗುಣಿಸಿದರೆ ನಿಮಗೇನು ಬರ್ತದಪ್ಪ ಅಂತಂದ್ರೆ ಬೆಸ ಸಂಖ್ಯೆನೇ ಬರುತ್ತದೆ. ನೀವು ಗಮನಿಸ್ಬೋದು. ಎಕ್ಸಾಂಪಲನ್ನು ತೊಗೊಳ್ರಿ. ಸಮ ಸಂಖ್ಯೆ 2 ತೊಗೊಳ್ರಿ, ಬೆಸ ಸಂಖ್ಯೆ 3 ತೊಗೊಳ್ರಿ, ರಿಸಲ್ಟ್ 6 ಸಮ ಸಂಖ್ಯೆ ಬಂತು. ಸಮ ತೊಗೊಳ್ರಿ, ಈಸಿ ತೊಗೊಂಡು ನೀವು ಟ್ರೈ ಮಾಡಿರಿ. 2 2 4 4 ಅನ್ನೋದು ಏನು ಬಂತು? ಸಮ ಬಂತು. ಬೆಸ ತೊಗೊಳ್ರಿ. 1 × 3 ಏನು ಬಂತು? 3. ಇದೇನಿದೆ? ಬೆಸ ಸಂಖ್ಯೆ ಇದೆ. ಸೊ ಈ ಒಂದು ಕಾನ್ಸೆಪ್ಟ್ ಬೇಸ್ ಮೇಲೆ ಇವುಗಳನ್ನು ನೋಡೋಣ. 27 ಬೆಸ ಸಂಖ್ಯೆ, 13 ಬೆಸ ಸಂಖ್ಯೆ. ಬೆಸ ಗುಣಾಕಾರ ಮಾಡಿದರೆ ರಿಸಲ್ಟ್ ಏನು ಬರ್ತದೆ? ಬೆಸ ಸಂಖ್ಯೆಯ ಚೌಕಗಳು ಬರ್ತವೆ. ಅವ್ರು ಎಷ್ಟು ಅಂತ ಕೇಳಿಲ್ಲ, ಸಮಾನೋ ಬೆಸನೋ ಅಷ್ಟೇ ಕೇಳಿದ್ದಾರೆ ಅವರು. ಸೊ ಬೆಸ ಸಂಖ್ಯೆ ಬರ್ತದೆ. ನೆಕ್ಸ್ಟ್ ಸಮ ಇಂಟು ಬೆಸ ಏನು ಬರ್ತಾ ಇದೆ? ಸಮ ಸಂಖ್ಯೆನೇ ಬರುತ್ತೆ. ಸಮ ಸಂಖ್ಯೆನೇ ಬರ್ತಾ ಇದೆ. ಮುಂದೆ ನೋಡ್ರಿ, ಇದು ಬೆಸ, ಇದು ಸಮ. ಇದೇನಿದೆ? ಬೆಸ ಇದೆ, ಸಮ ಇದೆ. ಬೆಸ ಸಮ ಇಲ್ಲೇ ಇದೆಲ್ಲ ಸೇಮ್ ಸಮನ ಬರ್ತದೆ. ಸಮ ಸಂಖ್ಯೆಯ ಚೌಕಗಳನ್ನು ನಾವಿಲ್ಲಿ ನೋಡಬಹುದು. ಮುಂದೆ ನೋಡ್ರಿ, ಬೀಜೋಕ್ತಿಗಳ ಸಮ ಬೆಸ ಸ್ಥಿತಿ. ಬೀಜೋಕ್ತಿ 3n+4 ಪರಿಗಣಿಸಿ. ಇಲ್ಲಿದೆ ಬೀಜೋಕ್ತಿ 3n+4 ಪರಿಗಣಿಸಿ. n ವಿವಿಧ ಬೆಲೆಗಳಿಗೆ ಬೀಜೋಕ್ತಿಗಳು ವಿವಿಧ ಸಮ ಬೆಸ ಸ್ಥಿತಿಯನ್ನು ಹೊಂದಿರುತ್ತವೆ. ನೋಡ್ರಿ, n 3 ಆದಾಗ ಬೆಸ ಬರ್ತದೋ ಸಮ ಬರ್ತದೋ? n 8 10 3 ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಮೊದಲು 3 ಹಾಕ್ರಿ. 3 n ಅಂದರೆ 3 ಹಾಕು ಅಂತ ಹೇಳಿದಾರೆ. ಪ್ಲಸ್ 4 3 9 9 4 ಎಷ್ಟು ಬರ್ತದೆ? 13. ಇದೇನಿದು? ಬೆಸ ಸಂಖ್ಯೆ. ಅದೇ 4 ಹಾಕಿದಾಗ 8 ಹಾಕಿ ಅಂತ ಹೇಳಿದಾರೆ n ಇದ್ದಲ್ಲಿ. 3 × 8 + 4 ನೋಡ್ಬೋದು ನೀವು. 8 3 24 28 ಏನಿದು? ಸಮ ಸಂಖ್ಯೆ ಆಗಿದೆ. ಆಮೇಲೆ 10 ಹಾಕಿರಿ. n ಇದ್ದಲ್ಲಿ 10
3 × 10 + 4 10 ಮೂರಲೆ 30, 30ಕ್ಕೆ 4 ಕೂಡಿಸಿದೆ ಅಂತಂದರೆ 34 ಬರ್ತದೆ. ಅದೇನದು ಸಮಸಂಖ್ಯೆ. ಹಾಗೆ ನಿಮ್ಗೆ ಗೊತ್ತಾಯಿತು, ಇಲ್ಲಿ ಸಮಸಂಖ್ಯೆಯನ್ನು ಹಾಕಿದರೆ ಉತ್ತರ ಸಮ ಬರ್ತಾ ಇದೆ, ಬೆಸ ಸಂಖ್ಯೆಯನ್ನು ಹಾಕಿದರೆ ಉತ್ತರ ಬೆಸ ಬರ್ತಾ ಇದೆ. ಇದನ್ನು ನೀವು ಇಲ್ಲಿ ಗಮನಿಸ್ಬೋದು. ಮುಂದೆ ನೋಡ್ರಿ, ಸಮ ಬೆಸ ಸ್ಥಿತಿಯಲ್ಲಿ ಯಾವಾಗಲೂ ಸಮಗುಣವನ್ನು ಹೊಂದಿರುವ ಒಂದು ಬೀಜೋಕ್ತಿಯನ್ನು ಪಡೆಯಿರಿ. ಉದಾಹರಣೆ ನೋಡ್ರಿ, 100p 48w - 2. ಈ ಪಿಯಲ್ಲಿ ಯಾವುದೇ ಬೆಲೆ ಹಾಕಿರಿ ರಿಸಲ್ಟ್ ಸಮಸಂಖ್ಯೆನೇ ಬರ್ತದೆ. ನೋಡ್ರಿ, ಸಮಸಂಖ್ಯೆಯಾರ ಹಾಕ್ರಿ, ಪಿ ಬೆಸ ಸಂಖ್ಯೆಯಾರ ಹಾಕ್ರಿ, ನಿಮಗೆ ರಿಸಲ್ಟ್ ಯಾವತ್ತೂ ಸಮಸಂಖ್ಯೆನೇ ಬರ್ತದೆ. ಎಕ್ಸಾಂಪಲನ್ನು ನೋಡ್ರಿ, 100p ಕೊಟ್ಟಿದ್ದಾರೆ. ಪಿ ಇದ್ದಲ್ಲಿ ಬೆಸ ಸಂಖ್ಯೆ ಹಾಕ್ತೀನಿ 1. 100 × 1 ಅಂದರೆ 100. ಇದೇನಿದೆ ಸಮನ ಬಂದಿದೆ. ಆಮೇಲೆ ಏನಾಕ್ರಿ, ಇಲ್ಲಿ ಸಮಸಂಖ್ಯೆ ಹಾಕ್ರಿ 2. 100 × 2 200. ಇದು ಏನಿದೆ ಸಮಸಂಖ್ಯೆನಿದೆ. ನೀವು ಪಿ ದಲ್ಲಿ ಯಾವುದೋ ಒಂದು ಬೆಲೆಯನ್ನು ಹಾಕಿರಿ, ನಿಮಗೆ ರಿಸಲ್ಟ್ ಏನು ಬರ್ತದೆ, ಸಮಸಂಖ್ಯೆನೇ ಬರ್ತದೆ. ನೆಕ್ಸ್ಟ್ ಇದು ತೊಗೊಳ್ರಿ, 48w - 2. ಸೊ 48ಕ್ಕೆ 48w ಅಂತಂದ್ರೆ 1 ಹಾಕ್ತೀನಿ -2. 48 × 1 48 - 2 46 ಸಮಸಂಖ್ಯೆ ಏನು ಬಂತು. ಆಮೇಲೆ ಇಲ್ಲಿ 1 ಬದಲಿ ನೀವೇನು ಹಾಕ್ರಿ 2 ಹಾಕಿ ನೋಡ್ರಿ, ಬೇಕಂದ್ರೆ ಸಮಸಂಖ್ಯೆ ಏನು ಹಾಕಿದಂಗೆ ಆಗುತ್ತೆ -2. ಇಲ್ಲಿ ನೋಡ್ರಿ, 8 2 16, 4 2 8 1 9, 96ರಲ್ಲಿ 2 ಕಳೆದೆ ಅಂತಂದರೆ 94. ಇದು ಏನಪ್ಪ ಅಂತಂದ್ರೆ ಸಮಸಂಖ್ಯೆನೇ ಆಗಿರ್ತದೆ. ಹಾಗಾದರೆ ಇವೆರಡು ಬೀಜೋಕ್ತಿಗಳಲ್ಲಿ ಯಾವ ಸಂಖ್ಯೆಯನ್ನು ಹಾಕಲಿ ನೀವು, ನಿಮಗೆ ರಿಸಲ್ಟ್ ಯಾವತ್ತು ಏನು ಬರುತ್ತೆ ಅಂತಂದರೆ ಸಮಸಂಖ್ಯೆನೇ ಬರುತ್ತೆ. ಮುಂದೆ, ಸಮ ಬೆಸ ಸ್ಥಿತಿಯಲ್ಲಿ ಯಾವಾಗಲೂ ಬೆಸಗುಣವನ್ನು ಹೊಂದಿರುವ ಒಂದು ಬೀಜೋಕ್ತಿಯನ್ನು ಪಡೆಯಿರಿ ಅಂತ ಹೇಳಿದ್ದಾರೆ. ಸೊ ಬೆಸಗುಣ ನಾನು ನೋಡ್ತೀನಿ ಇಲ್ಲಿ 2n + 1 ಬೆಸಗುಣ ಹೊಂದಿದೆ. ಇದು ನೀವು ಬೇಕಾದಂಥ ರೀತಿಯಲ್ಲಿ ನೀವು ಇದನ್ನು ಚೆಕ್ ಮಾಡಿರಿ. n ಇದ್ದಲ್ಲಿ 1 ಹಾಕ್ರಿ, 2n + 1 2 1 2 1 3 ಬರ್ತದೆ. ಆಮೇಲೆ ಬೇರೆ ಯಾವುದೇ ಹಾಕ್ರಿ, ನೀವು 2 ಹಾಕ್ರಿ, 2 2 4 4 1 5 ಬರ್ತದೆ. ನೀವು 2n + 1 ಒಂದು ಬೀಜೋಕ್ತಿಯಲ್ಲಿ ಯಾವುದೇ ಒಂದು ಸಂಖ್ಯೆಯನ್ನು n ಇದ್ದಲ್ಲಿ ಹಾಕಿದರೂ ನಿಮಗೆ ರಿಸಲ್ಟ್ ಏನು ಬರ್ತದಪ್ಪ ಅಂತಂದರೆ ಬೆಸ ಸಂಖ್ಯೆನೇ ಬರ್ತಾ ಇದೆ. ಮತ್ತು ಯಾವ್ದು ಬೇಕಾದ ತೊಗೋದ್ರಿ ನೀವು, ಇನ್ನೊಂದು ತೊಗೊಳ್ರಿ, 8a + 5 ತೊಗೊಳ್ರಿ. ನೋಡಿರಿ, ನೀವು ಎ ಇದ್ದಲ್ಲಿ 1 ಹಾಕ್ರಿ, 8 × a 8, 8 × 1 8, 8 + 5 13. ಸರಿನಾ, ಏನು ಬಂತು, ಬೆಸ ಬಂತು. ನೀವು ಇದೇ ರೀತಿ ಯಾವುದೇ ಬೆಲೆಗಳನ್ನು ಹಾಕಿದರೂ ಸಹ ಏನು ಬರ್ತಾ ಇದೆ ಅಂತಂದರೆ ಬೆಸ ಸಂಖ್ಯೆನೇ ಬರ್ತದೆ. ಸಮ ಬೆಸ ಸ್ಥಿತಿಯಲ್ಲಿ ಸಮ ಅಥವಾ ಬೆಸ ಗುಣವನ್ನು ಹೊಂದಿರುವ 3n + 4 ಇತರೆ ಬೀಜೋಕ್ತಿಗಳನ್ನು ಪಡೆಯಿರಿ. ಅಂದ್ರೆ ಸಮನೂ ಬರಬೇಕು, ಬೆಸನೂ ಬರಬೇಕು. ಅಂತಹ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಇಲ್ಲಿ ಕಂಡುಹಿಡಿರಿ ಅಂತ ನಿಮಗವರು ಹೇಳಿದ್ದಾರೆ. ಬೀಜೋಕ್ತಿ 6k + 2 ಬೆಲೆಗಳು ಅಂತಂದ್ರೆ ಬೀಜೋಕ್ತಿಯಲ್ಲಿ ನಾವು 1 + k ಒಂದು ಬೆಲೆಯಲ್ಲಿ 1 + 2 + 3 1 ಮತ್ತು 2 ಮತ್ತು 3 ಮತ್ತು 4ನ ಹಾಕ್ತಾ ಹೋದರೆ ಈ ರೀತಿ ಬೆಲೆಗಳು ಬರ್ತಾ ಇದ್ದಾವೆ. ಹಾಗಾದರೆ ಇವೆಲ್ಲ ಏನಿವು ಸಮಸಂಖ್ಯೆಗಳು. ಇಲ್ಲಿ ಕೆಲವು ಸಮಸಂಖ್ಯೆಗಳು ಬಿಟ್ಟು ಹೋಗಿವೆ, ಇನ್ ಬಿಟ್ವೀನ್ ನಂಬರ್ಸ್ ಮಿಸ್ ಆಗಿದ್ದಾವೆ ಅಂತ ಹೇಳ್ತಾರೆ. ಎಲ್ಲ ಸಮಸಂಖ್ಯೆಗಳನ್ನು ಪಟ್ಟಿ ಮಾಡಲು ಸಾಧ್ಯವಾಗುವ ಬೀಜೋಕ್ತಿಗಳು ಇವೆ ಅಂತ ಹೇಳಿದ್ದಾರೆ. ಹಾಗಂದ್ರೆ ಇಲ್ಲಿ ನಮ್ಮ ಎಲ್ಲ ಸೀರಿಯಲ್ ವೈಸ್ ಸಮಸಂಖ್ಯೆಗಳನ್ನೇ ಬರೋ ಥರ ಯಾವುದಾದ್ರೂ ಬೀಜೋಕ್ತಿ ಬರೀಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ದಾರೆ. ಖಂಡಿತ ಇದೆ, ಅದು ನಿಮಗೆ ಮುಂದೆ ಅರ್ಥ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು 6 × 1 + 2 6 1 6 2 8. ನೆಕ್ಸ್ಟ್ 2 ಹಾಕಿದಾಗ 6 2 12 12 4 14 ಬಂತು. ಹಾಗಾದರೆ ಇದರಲ್ಲಿ ಇರ್ತಕ್ಕಂತಹ 10 12 ಅನ್ನುವಂತಹ ಎರಡು ಸಮಸಂಖ್ಯೆಗಳು ಬಿಟ್ಟು ಹೋಗಿವೆ. ನಮಗೆ ಎಲ್ಲನೂ ಕಂಟಿನ್ಯೂಸ್ ಆರ್ಡರ್ ವೈಸ್ ನಮಗೆ ಸಮಸಂಖ್ಯೆಗಳು ಬರಬೇಕಂತಂದರೆ ಅದಕ್ಕೆ ಏನಾದರೂ ಬೀಜೋಕ್ತಿ ಇದೆಯೇ ಅಂತ ಕೇಳಿದಾರೆ. ಸುಳಿವು ಕೊಡ್ತಾ ಇದ್ದಾರೆ ನೋಡ್ರಿ. ಎಲ್ಲ ಸಮಸಂಖ್ಯೆಗಳಲ್ಲಿ 2ರ ಅಪವರ್ತನವಾಗಿರುತ್ತದೆ. 2 2 1 2 ಹೌದಾ. ಆಮೇಲೆ 4 2 2 4. ಆಮೇಲೆ 6 2 3 6. ಯಾವುದೋ ಒಂದು ಸಮಸಂಖ್ಯೆಯನ್ನು ತಗೋರಿ ನೀವು, ಅದು 2ರ ಅಪವರ್ತನ ಆಗಿರ್ತದೆ. 2 1 ಏನಾಗಿರ್ತದೆ, ಅದರದ ಅಪವರ್ತನ ಆಗಿರ್ತದೆ. ಹಾಗಾದರೆ 4ರ ಗುಣಕಗಳ ಶ್ರೇಣಿಯಲ್ಲಿ nನೇ ಪದವನ್ನು ಹೇಗೆ ವ್ಯಕ್ತಪಡಿಸಬಹುದು ಎಂಬುದನ್ನು ನಾವು ಮೊದಲೇ ತಿಳಿದಿದ್ದೇವೆ. ಇಲ್ಲಿ n ಅಕ್ಷರ ಸಂಖ್ಯೆಯಾಗಿದ್ದು ಅದು ಶ್ರೇಣಿಯಲ್ಲಿ ಒಂದು ಸ್ಥಾನವನ್ನು ಸೂಚಿಸುತ್ತದೆ. ಉದಾಹರಣೆಗೆ ಮೊದಲನೇ 20
123ನೇ 117ನೇ ಸ್ಥಾನವನ್ನು ಸೂಚಿಸುತ್ತದೆ. ಹಾಗಾದರೆ ಏನಪ್ಪ ಅಂತಂದರೆ ಎರಡರ ಗುಣಕಗಳಲ್ಲಿ ಎನನೇ ಪದ ಯಾವುದಾಗಿರುತ್ತದೆ ಅಥವಾ ಎನನೇ ಸಮಸಂಖ್ಯೆ ಯಾವುದು ಅಂತ ನಮಗೆ ಇಲ್ಲಿಯವರು ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ 2 ಇದೆ. ನೆಕ್ಸ್ಟ್ ಇದಕ್ಕೆ 2 ಗುಣಿಸಿದ್ನಿ ಅಂದ್ರೆ 4 ಆಗ್ತದೆ. ಮತ್ತು ಇದಕ್ಕೆ ಗುಣಿಸಿದ್ನಿ ಅಂತಂದ್ರೆ ಏನಾಗ್ತದೆ? 2 4 8 ಆಗ್ತದೆ. 6 ಬಿಟ್ಟು ಹೋಯಿತು. ಹಾಗಾದರೆ ಇದು ಏನಾಗಲ್ಲ, ಇಂಟು ಮಾಡ್ಕೊತ ಹೋಗ್ಲಿಕ್ಕೆ ನಾವು ಸಾಧ್ಯ ಇಲ್ಲ. ಅದರ ಬದಲಾಗಿ ನಮಗೊಂದು ಫಾರ್ಮುಲಾ ಇದೆ. ಏನು ರೀ ಫಾರ್ಮುಲಾ ಅದು ಅಂತಂದರೆ 2 × n. ಯಾವುದೋ ಒಂದು ಸಂಖ್ಯೆಯನ್ನು ಹಾಕ್ತಾ ಹೋದ್ರಿ ಅಂತಂದರೆ ಅದೆಲ್ಲ 2ರ ಅಪವರ್ತನೇ ಇರ್ತದೆ. 1 ಹಾಕ್ರಿ, 2 × 1 2, 2 × 2 4, 2 × 3 6, 2 × 4 16, 2 × 5 25. ಸೊ ಇದು ಏನಪ್ಪ ಅಂತಂದರೆ ಜನರಲ್ ಫಾರ್ಮುಲಾ. ಏನು ಕಂಡುಹಿಡಿಲಿಕ್ಕೆ? ಸಮ ಸಂಖ್ಯೆಗಳನ್ನು ಕಂಡುಹಿಡಿಲಿಕ್ಕೆ. ಹೌದಾ? ಸೊ ಅದನ್ನು ಹೇಳ್ತಾರೆ ಅವ್ರು, ಮುಂದೆ ಅದನ್ನೇ ಹೇಳ್ತಾರೆ. ಬೆಸ ಸಂಖ್ಯೆಗಳನ್ನು ಪರಿಗಣಿಸೋಣ. 100ನೇ ಬೆಸ ಸಂಖ್ಯೆ ಯಾವುದು? 100ನೇ ಬೆಸ ಸಂಖ್ಯೆ ಯಾವುದು? ಹಾಗಾದರೆ ಇದನ್ನು ಹೆಂಗೆ ಕಂಡುಹಿಡಿಯೋದು ನಾವು? ನೋಡ್ರಿ, ಈ ಪ್ರಶ್ನೆಗೆ ಉತ್ತರಿಸಲು ಮುಂದಿನ ಪ್ರಶ್ನೆಯನ್ನು ಪರಿಗಣಿಸಿ. ಈ ಒಂದು ಪ್ರಶ್ನೆಗೆ 100ನೇ ಬೆಸ ಸಂಖ್ಯೆ ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಕಂಡುಹಿಡಿಬೇಕಂತಂದರೆ ಈ ಒಂದು ಪ್ರಶ್ನೆಯನ್ನು ನೋಡ್ರಿ. 100ನೇ ಸಮಸಂಖ್ಯೆ ಯಾವುದು? ನಾನು ನಿಮಗೆ ಹೇಳಿದ್ದೀನಿ, ಸಮಸಂಖ್ಯೆಗಳಪ್ಪ ಏನಪ್ಪ ಅಂತಂದ್ರೆ 2ರ ಗುಣಕಗಳಂತ. ಸೊ 2ನ 100 ಏನಿದ್ದಲ್ಲಿ 100ನೇ ಸಮಸಂಖ್ಯೆ ಬೇಕಾಗಿದೆ, ಹೌದಲ್ವಾ? ನಾವು 2 × 100 ಅಂದ್ರೆ 200 ಏನಪ್ಪ ಅಂತಂದರೆ ಇದು 100ನೇ ಬೆಸ ಸಂಖ್ಯೆ. ಇದು 100ನೇ ಬೆಸ ಸಂಖ್ಯೆಯನ್ನು ಕಂಡುಹಿಡಿಯಲು ಉಪಯುಕ್ತವಾಗುತ್ತದೆ. ಮತ್ತು ಸಮ ಮತ್ತು ಬೆಸ ಪದಗಳ ಶ್ರೇಣಿಯನ್ನು ಹೋಲಿಸೋಣ. ಇಲ್ಲಿ ನೋಡಿ, ಸಮಸಂಖ್ಯೆ ಎಲ್ಲಿ ಬರ್ತಿದೆ? 2 4 6 8 10 12 ಹಿಂಗೆ ಹೋಗ್ತಾ ಇದೆ. ಇದರ ಇನ್ ಬಿಟ್ವೀನ್ ನಂಬರ್ 5, ಹೌದಲ್ವಾ? ಇದರ ಇನ್ ಬಿಟ್ವೀನ್ ನಂಬರ್ ಏನಾಗಿರ್ತದೆ? ಬೆಸ ಸಂಖ್ಯೆ ಆಗಿರ್ತದೆ. ಯಾವುದೇ ಸ್ಥಾನದಲ್ಲಿ ಬೆಸ ಸಂಖ್ಯೆಯ ಶ್ರೇಣಿಯ ಬೆಲೆಯು ಅದೇ ಸ್ಥಾನದಲ್ಲಿನ ಸಮಸಂಖ್ಯೆಯ ಶ್ರೇಣಿಯಲ್ಲಿನ ಬೆಲೆಗಿಂತ 1 ಕಡಿಮೆ ಆಗಿರುತ್ತದೆ. ಇದಕ್ಕಿಂತ 1 ಇದು ಕಡಿಮೆ ಅಂದರೆ ಸಮಸಂಖ್ಯೆ ಇದ್ದರೆ ಅದ್ರ ಹಿಂದಿನ ಸಂಖ್ಯೆ 1 ಬೆಸ ಸಂಖ್ಯೆ, 4ರ ಹಿಂದಿನ ಸಂಖ್ಯೆ 3 ಬೆಸ ಸಂಖ್ಯೆ, 6ರ ಹಿಂದಿನ ಸಂಖ್ಯೆ 5 ಬೆಸ ಸಂಖ್ಯೆ. ಹಾಗಾದರೆ ನಮಗೆ 100ನೇ ಬೆಸ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. 100ನೇ ಸಮಸಂಖ್ಯೆ ಸಿಕ್ಕಿದೆ ನಮಗೆ 200 ಅಂತ. ಹಾಗಾದ್ರೆ ಅದ್ರ ಹಿಂದಿಂದ ಏನಾಗಿರ್ತದೆ? ಇಲ್ಲಿ ನೋಡ್ರಿ, 1 2 3 4 5 ಇದು 5ನೇ ಸಮಸಂಖ್ಯೆ 10. ಅದ್ರ ಹಿಂದಿಂದ ಯಾವುದಾಗಿರ್ತದೆ? ಅದ್ರ ಹಿಂದಿಂದ ಅಂತಂದ್ರೆ ಯಾವುದಾಗಿರ್ತದೆ? ಬೆಸ ಸಂಖ್ಯೆ ಅಂದರೆ 9 ಆಗಿರಬೇಕು. ಹಂಗಂದ್ರೆ 2n ಅಂದ್ರೆ 10, ಅದಕ್ಕೆ -1 ಅಂದ್ರೆ 9. ಹಾಗಾದರೆ 200ರ ಹಿಂದಿನ ಬೆಸ ಸಂಖ್ಯೆ ಯಾವುದಪ್ಪ ಅಂತಂದ್ರೆ 199. ಹೌದಾ? 200ರಲ್ಲಿ 1 ಕಳಿತೀರಿ, ಅದರ ಹಿಂದಿನ ಬೆಸ ಸಂಖ್ಯೆನೇ, ಹಿಂದಿನ ಸಂಖ್ಯೆನೇ ಏನಾಗಿರ್ತದೆ? ಬೆಸ ಸಂಖ್ಯೆ ಆಗಿರ್ತದೆ. ಹಾಗಾದರೆ 100ನೇ ಬೆಸ ಸಂಖ್ಯೆ ಯಾವುದಪ್ಪ ಅಂತಂದರೆ 199. ಸೊ ಇದನ್ನೆಲ್ಲ ಕಂಡುಹಿಡಲಿಕ್ಕೆ ಒಂದು ಜನರಲ್ ಫಾರ್ಮುಲಾನ ಕೊಡ್ತಾರೆ ಅವ್ರು. ಏನಪ್ಪ ಅಂತಂದರೆ ಎನ್ನ ಬೆಸ ಸಂಖ್ಯೆಯನ್ನು ಕಂಡುಹಿಡಿಯಲು ಒಂದು ಸೂತ್ರವನ್ನು ಬರೆಯಿರಿ. ಒಂದು ದತ್ತ ಸ್ಥಾನದಲ್ಲಿನ ಬೆಸ ಸಂಖ್ಯೆಯನ್ನು ಕಂಡುಹಿಡಿಯುವ ವಿಧಾನವನ್ನು ಮೊದಲು ವಿವರಿಸೋಣ. ಆ ಸ್ಥಾನದಲ್ಲಿನ ಸಮಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದು ಆ ಸ್ಥಾನದಲ್ಲಿನ ಸಮಸಂಖ್ಯೆ 2ರಷ್ಟಾಗಿರುತ್ತದೆ. ಅಂದರೆ ಯಾವುದೊಂದು ದತ್ತ ಸಂಖ್ಯೆ 100ನೇ ಸಂಖ್ಯೆ ಬೆಸ ಸಂಖ್ಯೆ ಯಾವುದು, 100ನೇ ಬೆಸ ಸಂಖ್ಯೆ ಯಾವುದು ಅಂತ ಕೇಳಿದರೆ ಅದನ್ನು ಮೊದಲು ಏನು ಮಾಡಬೇಕು? ನಾವು 2ರಿಂದ ಗುಣಿಸ್ಬೇಕು. ಯಾಕಂದರೆ ಸಮಸಂಖ್ಯೆ ಕಂಡುಹಿಡಿಬೇಕು ಅಂದ್ರೆ ನಾವು ಕೊಟ್ಟಂಥ ಸಂಖ್ಯೆಯನ್ನು 2ರಿಂದ ಗುಣಿಸಿ ನಂತರ ಏನು ಮಾಡ್ಬೇಕಂತಂದ್ರೆ 1ನ್ನು ಕಳಿಬೇಕು. ಅವಾಗ ನಮಗೇನು ಸಿಗ್ತದೆ? ಯಾವ ಬೆಸ ಸಂಖ್ಯೆ ಬೇಕಾಗಿರ್ತದಲ್ಲ ಅದು ನಮಗೆ ಸಿಗ್ತದೆ. ಯಾವ ರೀತಿ ಕಂಡುಹಿಡಿಯೋದು ಅಂತಕ್ಕಂಥದ್ದನ್ನು ಪ್ರೊಸೀಜರನ್ನು ಅವರಿಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಮುಂದೆ ಅದಕ್ಕೆ ಬೀಜೋಕ್ತಿಯನ್ನು ಕೊಟ್ಟಿದ್ದಾರೆ. ಸೊ ಇದು 2n ಅನ್ನೋದು ಎಷ್ಟನೇ ಸಮಸಂಖ್ಯೆಯನ್ನು ಕೊಟ್ಟರು ಕಂಡುಹಿಡಿಯಬಹುದು. ಫಾರ್ ಎಕ್ಸಾಂಪಲ್ 50ನೇ ಸಮಸಂಖ್ಯೆ ಯಾವುದು ಅಂತ ಕೇಳಿದರು ಅಂದ್ಕೊಳ್ಳಿ. 50ನೇ ಸಮಸಂಖ್ಯೆ ಕೇಳಿದರೆ 2 × n, 2 × n, n ಅಂದರೆ 50, 52 100. 100 ಅನ್ನೋದೇನು? 100 ಅನ್ನೋದೇನಿದು? 50ನೇ ಸಮಸಂಖ್ಯೆ. ಈ 50ನೇ ಬೆಸ ಸಂಖ್ಯೆ ಕಂಡುಹಿಡಿಯಬೇಕಾಗಿತ್ತು ಅಂದರೆ 2n - 1 ಮಾಡ್ತೀವಿ. 2 × 50 - 1, 52 100, 100ರಲ್ಲಿ 1 ಕಳೆದ್ರೆ 99, 100ರಲ್ಲಿ 1ನ್ನು ಕಳೆದ್ರೆ 99. ಹಾಗಾದರೆ 2n ಅನ್ನೋದು ಸಮಸಂಖ್ಯೆಯನ್ನು ಕಂಡುಹಿಡಲಿಕ್ಕೆ ಇರುವಂಥ ಸೂತ್ರ. 2n - 1 ಅನ್ನೋದು ಏನನ್ನ ಬೆಸ ಸಂಖ್ಯೆಯನ್ನು ಕಂಡುಹಿಡಲಿಕ್ಕೆ ಇರ್ತಕ್ಕಂತಹ ಒಂದು ಸೂತ್ರ ಆಗಿದೆ. ಸೊ ಇದನ್ನೆಲ್ಲ ತಿಳ್ಕೊಳ್ರಿ. ಇಷ್ಟೆಲ್ಲ ಹೇಳಿದ್ರಿಗೆ ಇದರದೆಲ್ಲ ಮೂಲ ಕಲ್ಪನೆ ಏನಪ್ಪ ಅಂತಂದರೆ ಇದು 2 ಫಾರ್ಮುಲಾನೇ ಅಂತಂದ್ರೆ
ಎನ್ ಬೆಸಸ್ ಎನ್ನನೇ ಸಮಸಂಖ್ಯೆಯನ್ನು ಕಂಡುಹಿಡಿಬೇಕಾದ್ರೆ 2n ಫಾರ್ಮುಲಾ ಯೂಸ್ ಮಾಡ್ತೀರಿ. ಆಮೇಲೆ ಎನ್ನನೇ ಬೆಸ ಸಂಖ್ಯೆಯನ್ನು ಕಂಡುಹಿಡಿಬೇಕಂತಂದ್ರೆ 2n-1 ಫಾರ್ಮುಲಾನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾನು 6.3 ಕಾನ್ಸೆಪ್ಟನ್ನು ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.